ಶುಂಠಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು. 1.5 kg ಚಿಕನ್ಗೆ 1 ಸ್ಪೂನ್ ಆಗುವಷ್ಟು ಚಕ್ಕೆ ಲವಂಗದ ಪೌಡ್ರು, ಹಾಗೆ 1/4 ಟೀ ಸ್ಪೂನು ಅರಿಶಿನ. ನೋಡಿ ಈ ಥರ ರುಬ್ಕೊಂಡಿದ್ದೀನಿ. ಇನ್ನೊಂದು ಜಾರ್ಗೆ ಒಂದು ಹೋಳು ಕೊಬ್ಬರಿ ಮತ್ತು ಸ್ವಲ್ಪ ಕಡಲೆ ಉಪ್ಪು. ನೋಡಿ ಖಾರದ ಪುಡಿ ಹಾಕ್ಕೊಂಡು ಮತ್ತು ಧನಿಯಾದ ಪೌಡ್ರು, ಒಂದು 4 ಸ್ಪೂನು ಧನಿಯಾ ಪೌಡ್ರು, 1.5 ಸ್ಪೂನು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಇದನ್ನು ರುಬ್ಕೊಂಬರ್ತೀನಿ. ಈಗ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಬಿಟ್ಟಿದ್ದೀನಿ. ಅದಕ್ಕೀಗ ಈರುಳ್ಳಿ ಸ್ವಲ್ಪ ಹಾಕ್ತಾಯಿದ್ದೀನಿ. ಎಣ್ಣೆ ಕಾದೈತೆ, ಈರುಳ್ಳಿ ಕಾದೈತೆ. ನಾನು ಸ್ವಲ್ಪ ಮುಂಚೆನೇ ಕ್ಲೀನ್ ಪೇಸ್ಟ್ ಹಾಕ್ಕೊಂಡಿದ್ವಲ್ಲ ಅದನ್ನು ಸ್ವಲ್ಪ ಹಾಕಬೇಕು. ಇದು ಹಳ್ಳಿ ಕಡೆ ಮಾತ್ರ ಮಾಡೋದು, ಸಿಟಿ ಕಡೆ ಯಾರು ಈ ಥರ ಮಾಡಲ್ಲ. ಸೊ ಹಾಗಾಗಿ ನಾನು ಹಳ್ಳಿ ಥರ ಮಾಡೋದು ತೋರಿಸ್ತಾ ಇದ್ದೀನಿ ಚಿಕನ್ ಸಾಂಬಾರು ಇವತ್ತು. ಮತ್ತು ಏನಂದರೆ ಚಿಕನ್ ಇವಾಗ ತೊಳೆದಿರೋದು 1-2-3 ಸರಿ ತೊಳ್ಕೊಂಡು ಹಾಕ್ಕೊಬೇಕು ಚಿಕನ್. ನೋಡಿ ಈ ಥರ ಸ್ವಲ್ಪ ಎಲ್ಲ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ರುಚಿ ಹಾಕ್ಕೊಬೇಕು. ಇದರಲ್ಲೇ ಒಂದು ಅರ್ಧ ಗಂಟೆ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಇದನ್ನು ಟೇಸ್ಟ್ ಮಾಡಿ ನೋಡಿ, ಹುರಿದ್ಬಿಟ್ಟು ಇದನ್ನು ಹುರಿದ್ಬಾಡು ಅಂತ ಅಂತಾರೆ ಹಳ್ಳಿ ಕಡೆ. ಇದರಲ್ಲೇ ಚಿಕ್ಕ ಮಕ್ಳಿಗೆಲ್ಲ ಎತ್ತು ಕೊಡ್ತಾರೆ, ತಿಂತಾರೆ. ನಾವು ನಮ್ಮ ಮನೇಲಿ ನಮ್ಮ ಮಮ್ಮಿ ಚಿಕ್ಕದ್ರಲ್ಲಿದ್ದಾಗ, ಈಗಲೂ ಅಷ್ಟೇ ನಮ್ಮ ಕಡೆ ಹೋದಾಗ ಹಳ್ಳಿ ಕಡೆ ನಮ್ಮದು ಮಂಡ್ಯ ಬಂದು ತವ್ರ ಮನೆ, ಹಾಗಾಗಿ ನಮ್ಮ ಮಮ್ಮಿ ಈ ಥರನೇ ಮಾಡಿಕೊಡ್ತಿದ್ದಿದ್ದು. ಹುರಿದ್ಬಿಟ್ಟು ಕೊಡೋರು. ಸಾಂಬಾರಲ್ಲಿ ತಿನ್ನೋದಕ್ಕಿಂತ ಈ ಥರ ಹುರಿದ್ಬಾರ್ದು ತಿಂದರೆ ತುಂಬ ಟೇಸ್ಟಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿ, ಚೆನ್ನಾಗಿರುತ್ತೆ. ನೋಡಿ ಸೈಡಲ್ಲೆಲ್ಲ ಎಣ್ಣೆ ಬಿಡ್ತಾಯಿತ್ತು, ಚೆನ್ನಾಗಿ ಬಂದೈತೆ. ಸ್ವಲ್ಪ ಬೆಂದಿರುತ್ತೆ ಇವಾಗಲೇ, ಅಂದರೆ ಇದು ಚಿಕ್ಕ ಬಾಯ್ಲರ್ ತಂದವ್ರು ನಮ್ಮ ಯಾರು, ಇದು ಬೇಗ ಬೆಂದೋಗ್ಬಿಡುತ್ತೆ. ನಾನು ದೊಡ್ಡ ಬಾಯ್ಲರ್ ತಗೊಬನ್ನಿ ಅಂತ ಹೇಳಿದ್ನಿ, ನಾನು ಚಿಕ್ಕ ಬಾಯ್ಲರ್ ತಂದುಬಿಟ್ಟವ್ರು. ಚೆನ್ನಾಗಿರುತ್ತೆ ಸಾಂಬಾರು. 1-2 ವಿಸಲ್ ಹೊಡ್ಸಿದ್ರೆ ಸಾಕು, ಯಾಕೆಂದರೆ ಇವಾಗಲೇ ಅರ್ಧ ಗಂಟೆ ಬೇಯಿಸ್ತಾ ಇದ್ದೀನಿ. ಇದರಲ್ಲಿ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ, ಹಾಗಾಗಿ ಇದ್ರಾಗೆ ಚೆನ್ನಾಗಿ ಬೇಯಿಸ್ಬೇಕು. ಮಕ್ಕಳುಗಳಿಗೆ, ಚಿಕ್ಕ ಮಕ್ಕಳಿಗೆ ಈ ಥರ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ, ಟೇಸ್ಟ್ ಸೂಪರಾಗಿರುತ್ತೆ. ಒಂದು ಸರಿ ಟ್ರೈ ಮಾಡಿ ನೋಡಿ. ನೋಡಿ ಚೆನ್ನಾಗೈತೆ. ನನ್ನ ಮಗಳಿಗೆ ಎತ್ಕೊತಾ ಇದ್ದೀನಿ ಈಗಿನ. ಇವಾಗ ರುಬ್ಬಿರೋ ಖಾರನ ಇಡ್ತಾಯಿದ್ದೀನಿ. ನೋಡಿ ಒಂದು ಸಮಕ್ಕೆ ನೀರು ಎತ್ಕೊಂಡು ಉಪ್ಪು ನೋಡ್ಕೊಂಡು ಸರಿಯಾಗೈತೆ ಇಲ್ಲ ಸಪ್ಪೆ ಇದ್ರೆ ಸ್ವಲ್ಪ ಉಪ್ಪು ಹಾಕ್ಕೊಬೇಕು. ಉಪ್ಪು ಹಾಕ್ಕೊಂಡು 1-2 ವಿಸಲ್ ಬಡಿಸ್ಕೊಂಡ್ರೆ ಸಾಂಬಾರು ರೆಡಿ ಆಗುತ್ತೆ. ಇದ್ರ ಜೊತೆ ಮುದ್ದೆ ಮಾಡೋಕ್ಕೆ ಅಂತೀನಿ. ಇವಾಗ ಮುದ್ದೆಗೆ ಚೆನ್ನಾಗಿರುತ್ತೆ ಇದು ಸಾಂಬಾರು.